ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ತೆಗೆದುಕೊಂಡು ಪ್ರಥಮ ಹಂತದ ಮಂತ್ರಿಮಂಡಲನ ವಿಸ್ತರಣೆ ಮಾಡಿ ಈಗಾಗಲೇ 15 ದಿವಸ ಆಯ್ತು. ಇವತ್ತಿಗೆ ಕಳೆದ 15 ದಿವಸದಲ್ಲಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರಿ ಬಗ್ಗೆ ಇವತ್ತಿಗೂ ಕ್ಲಾರಿಟಿ ಇಲ್ಲ. ಒಂದು ವಾರ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಮನಸ್ತಾಪ ಅಂತ ಒಂದು ವಾರ ಹೋಯಿತು. ಈಗ ಅದು ಬಗೆಹರಿಯುತ್ತೆ, ಅದಾದಮೇಲೆ ಬೆಂಗಳೂರು ಕಡೆಗೆ ಸರ್ಕಾರ ಗಮನ ಹರಿಸುತ್ತೆ, ಸಿ ಎಮ್ಮು ಬೆಂಗಳೂರನ್ನ ಪರಿಗಣಿಸ್ತಾರೆ ಅಂತಂದರೆ ಇನ್ನೊಂದು ವಾರ ಕಳೆದಿದೆ. 15 ದಿವಸ ಆದರೂ ಕೂಡ ಯಾರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರು? ಅಪಾಯಿಂಟ್ ಆಗಿರುವಂಥ ಕೃಷ್ಣ ಬೈರೇಗೌಡರು ಚಾರ್ಜ್ ಯಾಕೆ ತಗೊಳ್ತಾ ಇಲ್ಲ? ಈ ಗೊಂದಲ ಇವತ್ತಿಗೂ ಕೂಡ ಇದು ಒಂಥರ ಮುಗಿಯದ ಧಾರಾವಾಹಿ ರೀತಿ ನಡೀತಾನೆ ಇದೆ. ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ. ಎಲ್ಲಿ ತಗ್ಗು ಪ್ರದೇಶಗಳಿದೆ, ಮೊನ್ನೆ ಮಳೆಗಳಲ್ಲೇನೆ ಮನೆಗಳಲ್ಲಿ ಮಳೆ ನೀರು ನುಗ್ಗುವಂಥದ್ದು ಇವೆಲ್ಲ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ ಅನ್ನುವಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಗಳು ಇರುವಂಥ ಸಂದರ್ಭದಲ್ಲಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸರಿಯಾಗಿರುವಂಥ ಒಬ್ಬ ಮಿನಿಸ್ಟರೇ ಬರಲಿಲ್ಲ ಅಂತಂದರೆ ಬೆಂಗಳೂರಿನ ಬೆಳವಣಿಗೆ ಯಾವ ರೀತಿ? ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳ ಸ್ಥಿತಿ ನಾಯಿ ಪಾಡಾಗಿದೆ. ಇವತ್ತು ಬೆಳಗ್ಗೆ ಕೂಡ ಇಲ್ಲಿ ಡೆಲ್ಲಿಯಲ್ಲಿ ಮೀಟ್ ಆದಂಥ ಒಬ್ಬರು ಹೆಣ್ಮಗಳು, ಅವರು ಮಗಳು ಹೋಗುವಂಥ ಸ್ಕೂಲ್ ರಸ್ತೆ ಎಷ್ಟು ಗುಂಡಿ ಬಿದ್ದೋಗಿದೆ. ಸ್ಕೂಲ್ ಬಸ್ಸಲ್ಲಿ ಹೋಗಬೇಕಾದಾಗ ಮಕ್ಕಳು ಮಧ್ಯಾಹ್ನ ಸ್ಕೂಲ್ ಮುಗಿಸಿ ಇಡೀ ದಿನ ಕ್ಲಾಸಲ್ಲಿ ಕೂತು ಸುಸ್ತಾಗಿ 1 ನಿಮಿಷ ತೂಕಡಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆ ಗುಂಡಿಗಳಲ್ಲಿ ಹೋಗಿ ಪೆಟ್ಟು ಮಾಡ್ಕೊಳ್ಳುವಂಥದ್ದು ಪ್ರತಿ ದಿವಸ ಆಗ್ತಾ ಇದೆ ಅಂತ ಒಬ್ಬರು ತಾಯಿ ಇವತ್ತು ಬೆಳಗ್ಗೆ ರಿಕ್ವೆಸ್ಟ್ ಮಾಡಿದ್ರು. ಇದು ಒಂದು ಇನ್ಸಿಡೆಂಟ್ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ಹಾಗೆ ಇದೆ. ಯಾವುದು CBD ಬೆಂಗಳೂರು ಅಂತೀವಿ ನಾವು, ವಿಧಾನಸೌಧ ಸುತ್ತಮುತ್ತ ಇರುವಂಥ 2 ಕಿಲೋಮೀಟರ್ ರಸ್ತೆಗಳು ಅದು ಕೂಡ ಗುಂಡಿ ಬಿದ್ದೋಗಿದೆ. ಕರೆಕ್ಟಾಗಿರುವಂಥ ಒಂದು 500 ಮೀಟ್ರ್ ಫುಟ್ಪಾತ್ ಕೂಡ ಇಡೀ ಬೆಂಗಳೂರಿನಲ್ಲಿ ಸರಿಗಿಲ್ಲ. ಪ್ರತಿ ಮೆಟ್ರೋ ಲೈನು ಇವತ್ತು ಡಿಲೇ ಆಗಿದೆ. ಈಗಾಗಲೇ ಪಿಂಕ್ ಲೈನ್ ಓಪನ್ ಆಗಬೇಕಾಗಿತ್ತು, ಯಾರಿಗೂ ಯಾವತ್ತು ಓಪನ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಏರ್ಪೋರ್ಟ್ ಲೈನು ಕೆಲಸ ಕುಂಠಿತ ಆಗಿದೆ. ಹೊಸ ಯಾವುದೇ ಮೆಟ್ರೋ ಪ್ರಪೋಸಲ್ಗಳಿಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬರೆದಿಲ್ಲ. ಬೆಂಗಳೂರು ಹೀಗಿರಬೇಕಾದಂಥ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಖಾತೆಯನ್ನು ಇವತ್ತು ನಾಮಕೆ ವಾಸ್ತೆ ಕೊಟ್ಟಿರುವಂಥ ಮಂತ್ರಿಗಳ ಸಂದರ್ಭದಲ್ಲಿ ಬೆಂಗಳೂರು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಆಗೋಗಿದೆ. ಮುಖ್ಯಮಂತ್ರಿಗಳು BMRDA ಮತ್ತು BDA ಜೊತೆಗಿಟ್ಕೊಂಡು ಎಲೆಕ್ಷನ್ನೇ ಆಗಿಲ್ದಲೇ ಇರುವಂಥ, ಕಾರ್ಪೊರೇಷನ್ನೇ ಇಲ್ದಲೇ ಇರುವಂಥ, ಅಸ್ತಿತ್ವದಲ್ಲೇ ಇಲ್ದಲೇ ಇರುವಂಥ GBAನ ಕೃಷ್ಣ ಬೈರೇಗೌಡರು ಕೊಡ್ತಾ ಇದ್ದಾರೆ. ಒಬ್ಬ ಬೆಂಗಳೂರು ಉಸ್ತುವಾರಿ ಸಚಿವರು BDA ಮತ್ತು BMRDA ಅವ್ರ ಕೆಳಗಡೆ ಇರಲಿಲ್ಲ ಅಂತಂದರೆ ಬೆಂಗಳೂರಿಗೆ ಕೋಆರ್ಡಿನೇಷನ್ನಲ್ಲಿ ಒಂದು ಗುಡ್ ಗವರ್ನೆನ್ಸ್ ಕೊಡೋದು ಹೇಗೆ? ಇದು ಹೆಂಗಿದೆ ಅಂತಂದರೆ ಕಾರ್ ಓಡಿಸಕ್ಕೆ ಬಿಡ್ತೀನಿ, ಆದರೆ ಇಂಜಿನ್ ಮಾತ್ರ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಅಂತ. ಕಾರ್ ಹೆಂಗೆ ಮುಂದಕ್ಕೆ ಹೋಗುತ್ತೆ? ಕೃಷ್ಣ ಬೈರೇಗೌಡರು ಕೂಡ ಕ್ಲಾರಿಟಿ ಸಿಗಬೇಕು ಇದಕ್ಕೆ ಅಂತ ಕೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ಏಕೆಂದರೆ ಒಂದು ಬೆಂಗಳೂರು ಉಸ್ತುವಾರಿ ಅಂತಂದರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಏಜೆನ್ಸಿಗಳೆಲ್ಲ ಸೇರಿ ಬೆಂಗಳೂರು ಗವರ್ನೆನ್ಸ್ ಇರೋದು. GBA ಇದೆ, ಅದ್ರ ಕೆಳಗಡೆ 5 ಕಾರ್ಪೊರೇಷನ್ಗಳಿದೆ, 5 ಕಾರ್ಪೊರೇಷನ್ಗೆ ಎಲೆಕ್ಷನ್ನೇ ಆಗಿಲ್ಲ. ಮೆಟ್ರೋ ಇದೆ, BMTC ಇದೆ, BMRDA ಇದೆ, BDA ಇದೆ, BWSSB ಇದೆ. ಇವರೆಲ್ಲ ಒಟ್ಟಿಗೆ ಸೇರಿದಾಗ ಕೋಆರ್ಡಿನೇಷನ್ ಆಗೋದು. ಬೆಂಗಳೂರಿನಲ್ಲಿ ಇವತ್ತು ನಡೀತಾ ಇರುವಂಥ ಎಲ್ಲ ಮೇಜರ್ ಕೆಲಸಗಳೇನಿದೆ, ಇಂಪ್ರೂವ್ಮೆಂಟ್ ಆಗ್ತಾ ಇರುವಂಥ ಏರಿಯಾಗಳು, ಅದೆಲ್ಲ BMRDA ಕೆಳಗಡೆ ಬರುತ್ತೆ. ಎಲ್ಲಿ ಮುಖ್ಯವಾಗಿ ಮೂಲಭೂತ ಸೌಕರ್ಯ ಕೊಡಬೇಕಾಗಿದೆ ಅದೆಲ್ಲ BMRDA ವ್ಯಾಪ್ತಿಗೆ ಬರುತ್ತೆ. ಅದೇ GBA ಅದು ಆ ಏರಿಯಾಗಳೇನೆ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೈಗೆ ಬರಲಿಲ್ಲ ಅಂತಂದರೆ ಅವ್ರು ಕಂಟ್ರೋಲ್ ಮಾಡೋದು ಹೆಂಗೆ, ಕೋಆರ್ಡಿನೇಷನ್ ಮಾಡೋದು ಹೆಂಗೆ? BDA ಇವತ್ತು ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಕೆಲವು ಇಂಪಾರ್ಟೆಂಟ್ ಫ್ಲೈಓವರ್ಗಳಿರ್ಬೋದು, B-Smile ಮಾಡ್ತಾ ಇರುವಂಥ ಕೆಲವು ಪ್ರಾಜೆಕ್ಟ್ಗಳದ್ದು ಸೂಪರ್ವಿಷನ್ ಇರ್ಬೋದು, ಇದೆಲ್ಲ BDA ಮಾಡ್ತಾ ಇದೆ.
ಈಗ ಬೆಂಗಳೂರು ಉಸ್ತುವಾರಿ ಸಚಿವರು ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ಮೀಟಿಂಗ್ ಕರೆದಾಗ BDA BMRDA ಅಫಿಷಿಯಲ್ಸೇ ಬರಲಿಲ್ಲ ಅದರಲ್ಲಿ ಅಂತಂದರೆ, ಇನ್ನು ಕಾರ್ಪೊರೇಷನ್ ಇಲ್ದಲೇ ಇರೋ GB ಅಫಿಷಿಯಲ್ಗಳಲ್ಲಿ ಇಬ್ಬರನ್ನ ಜೊತೆ ಕೂತ್ಕೊಂಡು ಬೆಂಗಳೂರು ಗವರ್ನೆನ್ಸ್ ಮಾಡೋಕ್ಕೆ ಸಾಧ್ಯ ಆಗತ್ತಾ? ನೀವು ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಉಸ್ತುವಾರಿ ಕೊಡ್ತಿರೋ, ಇನ್ನೊಬ್ರಿಗೆ ಕೊಡ್ತಿರೋ, ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರುವಂಥ ಒಂದು ಅವರ ಅಧಿಕಾರ. ಅದು ನೀವು ಯಾರಿಗಾದ್ರೂ ಮಾಡಿ, ರಾಮಲಿಂಗಾರೆಡ್ಡಿ ಸಾಹೇಬ್ರಿಗಾದ್ರೂ ಮಾಡಿ, ಕೃಷ್ಣ ಬೈರೇಗೌಡರಿಗಾದ್ರೂ ಮಾಡಿ, ಇನ್ನೊಬ್ರಿಗಾದ್ರೂ ಮಾಡಿ, ಅದು ನಿಮ್ಮ ಪ್ರೆರಾಗೇಟಿವ್. ಆದರೆ ಕ್ಲಾರಿಟಿ ಕೊಡಿ. ಕಳೆದ 3 ವರ್ಷದಿಂದ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಬೆಂಗಳೂರು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಆಗೋಗಿತ್ತು. DK ಶಿವಕುಮಾರ್ ಅವ್ರು ಬಂದ ಮೇಲೆ ಬೆಂಗಳೂರು ಒಂದು ಪ್ರಯಾರಿಟಿ ಕೊಡ್ತಾರೆ, ಬೆಂಗಳೂರು ಅಭಿವೃದ್ಧಿ ಆಗುತ್ತೆ, ಬೆಂಗಳೂರಿಗೇನೋ ಎಲ್ಲ ಸಮಸ್ಯೆಗಳು ಒಂದು ಅಡ್ರೆಸ್ ಆಗುತ್ತೆ ಅಂತಂದರೆ 15 ದಿವಸ ಆದರೂ ಕೂಡ ಇವತ್ತಿಗೂ ಕೂಡ ಕ್ಲಾರಿಟಿ ಇಲ್ಲ. ನೀವು ಯಾರಿಗಾದರೂ ಕೊಡಿ, ಅವ್ರನ್ನ ಎಂಪವರ್ ಮಾಡಿ, ಅವರಿಗೆ ಎಲ್ಲ ಏಜೆನ್ಸಿಗಳೂ ಕೋಆರ್ಡಿನೇಷನ್ ಮಾಡಿ ಬೆಂಗಳೂರಿಗೆ ಒಂದು ಅಕೌಂಟಬಿಲಿಟಿಯಿಂದ ಗವರ್ನೆನ್ಸ್ ಕೊಡುವಂಥ ಒಂದು ಮಿನಿಸ್ಟರನ್ನು ನೀವು ಆದಷ್ಟು ಬೇಗ ಬೆಂಗಳೂರಿಗೆ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತಾ ಇದ್ದೀವಿ. ನಾಳೆಯಿಂದ ಸಾರ್ವಜನಿಕರ ಒಂದು ಧ್ವನಿಯಾಗಿ 15+1, 15+2, 15+3 ಅನ್ನುವಂತೆ ಎಷ್ಟು ದಿವಸದವರೆಗೆ ನೀವು ಉಸ್ತುವಾರಿ ಸಚಿವರನ್ನು ಅಪಾಯಿಂಟ್ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಗಳಿಗೆ ಪ್ರತಿ ದಿವಸ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಉಸ್ತುವಾರಿ ಸಚಿವರನ್ನು ಕೊಡಿ ಅನ್ನುವಂಥ ಒಂದು ಕ್ಯಾಂಪೇನನ್ನು ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡೋರಿದ್ದೀವಿ. 15 ದಿವಸ ಆಯಿತು, ಇನ್ನೂ ಆಗಿಲ್ಲ. ನಾಳೆ 16ನೇ ದಿವಸ. ಎಷ್ಟು ದಿವಸಕ್ಕೆ ಬೆಂಗಳೂರಿಗೆ ಒಬ್ಬ ಫುಲ್ ಅಕೌಂಟಬಲ್ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ ಅನ್ನೋದನ್ನು ನೋಡೋಣಂತೆ. ಈಗಲೂ ಕೂಡ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಬಂದಿದ್ದಾರೆ, ಒಳ್ಳೆಯದನ್ನು ಮಾಡ್ತಾರೆ, ಒಳ್ಳೆಯ ಸಲಹೆಗಳನ್ನು ಕೊಟ್ಟರೆ ಸ್ವೀಕರಿಸ್ತೀನಿ ಅಂತ ಅವರೇ ಮಾಧ್ಯಮಕ್ಕೆ ಹೇಳಿದ್ದಾರೆ. ನಾನೇ ತಪ್ಪು ಮಾಡಿದ್ರು ಕೂಡ ಅದನ್ನು ನೀವು ನನಗೆ ಹೇಳಿ ತಿದ್ದಿ ಅಂತ ಹೇಳಿ ಅದನ್ನು ಬೇರೆ ಹೇಳಿದ್ದಾರೆ. ಹೀಗೆಲ್ಲ ಇರುವಂಥ ಸಂದರ್ಭದಲ್ಲಿ ಇದು ಭಾಳ ಮುಖ್ಯವಾಗಿ ಆಗಬೇಕಾಗಿರುವಂಥ ಒಂದು ವಿಷಯ, ಇದನ್ನು ತಾವು ಮಾಡಬೇಕು ಅಂತ ಹೇಳಿ ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ 1.5 ಕೋಟಿ ಜನ ಕನ್ನಡಿಗರು ಯಾರು ಬೆಂಗಳೂರಿನಲ್ಲಿದ್ದಾರೆ, ಬೆಂಗಳೂರಿನ ಮೇಲೆ ಆಶ್ರಿತರಾಗಿರುವಂಥ ಕೋಟ್ಯಾಂತರ ಜನ ಕನ್ನಡಿಗರ ಪರವಾಗಿ ಮುಖ್ಯಮಂತ್ರಿಗಳಲ್ಲಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ.